ನಮಸ್ಕಾರಗಳು ಬಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬಸ್ನ ತೀರಾ ಸ್ಟ್ರಗಲ್ ಮಾಡ್ತಿರೋದು ಡಿಫೆನ್ಸಲ್ಲಿ. ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದರೆ ಡಿಫೆನ್ಸಲ್ಲಿ ಯಾವ ರೀತಿ ನಮ್ಮ ಬೆಂಗಳೂರು ಬಸ್ ಕ್ಲಿಕ್ ಆಗುತ್ತೋ ಅಲ್ಲಿ ಮ್ಯಾಚ್ ವಿನ್ ಆಗಲಿಕ್ಕಾಗುತ್ತೆ. ಪ್ರತಿ ಮ್ಯಾಚಲ್ಲೂ ಕೂಡ ಡಿಫೆನ್ಸ್ ಸಿಕ್ಕಾಪಟ್ಟೆ ಎಡವಟ್ಗಳನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಬೆಂಗಳೂರು ಬಸ್ನ ಕೋಚ್ ಅಂದರೆ ಬಿ ಸಿ ರಮೇಶ್ ಅವರು ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿರೋದು ಅಂತ 100% ಹೌದು. ಅವ್ರು ಪ್ರತಿ ಮ್ಯಾಚಲ್ಲೂ ಹೇಳ್ತಾರೆ ಡಿಫೆನ್ಸ್ ಮೇನ್ ಹಾಕೊಂಡು ಕ್ಲಿಕ್ ಆಗಲೇಬೇಕು ಅಂತ. ಇಲ್ಲಿ ಮೇನ್ ಹಾಕೊಂಡು ಪ್ಲೇಯರ್ಸ್ಗಳು ಯಾರೂ ಕೂಡ ಪಾರ್ಟಿಗೆ ಬರ್ತಾ ಇಲ್ಲ. ಅದು ದೊಡ್ಡ ತಲೆಬಿಸಿ ಆಗಿರೋದು ಬಿ ಸಿ ರಮೇಶ್ ಅವರಿಗೆ. ಯಾವ ರೀತಿ ಡಿಫೆನ್ಸ್ನ ಮಾಡ್ಕೊಂಡು ಬರ್ತಾರೆ ಬಿ ಸಿ ರಮೇಶ್ ಅವರು, ಅದನ್ನು ಯಾವ ರೀತಿ ರೀಚ್ ಮಾಡಬೇಕು, ಮತ್ತು ಬಿ ಸಿ ರಮೇಶ್ ಅವರು ಯಾವುದರಲ್ಲಿ ಕ್ಲಿಕ್ ಹಾಕ್ಕೊಂಡು ಕರೆಕ್ಟಾಗಿ ನಮ್ಮ ಪ್ಲೇಯರ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಕೊಂಡು ಬರಬೇಕಾಗತ್ತೆ. ಡಿಫೆನ್ಸ್ ಅಥವಾ ಅದರಲ್ಲಿ ಮೇನ್ ಹಾಕೊಂಡು ಪ್ಲೇಯರ್ಸ್ಗಳು ಯಾವ ಪ್ಲೇಯರ್ಸ್ಗಳು ಬರಬೇಕಾಗುತ್ತೆ ಡಿಫೆನ್ಸಲ್ಲಿ ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಒಟ್ಟಲ್ಲಿ ನಮ್ಮ ಭದ್ರಕೋಟೆ ಯಾವ ರೀತಿ ಇರಬೇಕು ನಮ್ಮ ಬೆಂಗಳೂರು ಬಸ್ಸು, ಈ ಮ್ಯಾಚಸ್ಗಿಂತ ಪ್ರಿಫರೇಷನ್ ಯಾವ ರೀತಿ ಇಟ್ಕೊಂಡು ಬರಬೇಕು ನಮ್ಮ ಬೆಂಗಳೂರು ಬಸ್ ಅಂತ. ಅದಕ್ಕೂ ಮೊದಲಾಗಿ ಚಾನಲೊಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾರೆ. ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಾಗಿ ಹೋಗೋದ್ರ ಮೊದಲಾಗಿ ನಮ್ಮ ಬುಲ್ಸ್ ಅಂತೂ ಡಿಫೆನ್ಸಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರೋದಂತ 100% ಹೌದು. ಈ ಡಿಫೆನ್ಸ್ ಅಂತ ಬಂದರೆ ಕಾರ್ನರ್ಸ್ ಆ್ಯಂಡ್ ಕವರ್ಸ್ಗಳು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾವೆ. ಅದರಲ್ಲಿ ಯಾವ ಪ್ಲೇಯರ್ ಅಂತ ನಿಮಗೆ ಮೊದಲೇದಾಗಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಬರ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಆಗಿರುವಂಥ ಯೋಗೀಶ್ ಅವರು. ಯೋಗೀಶ್ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು, ಅವರು ಮೀನು ಹಾಕ್ಕೊಂಡು ಡಬಲ್ ಟೈರ್ಡ್ ಮಾಡೋದು, ಮೀನು ಹಾಕ್ಕೊಂಡು ಅವರು ಹೆಚ್ಚಿನದಾಗಿ ಡ್ಯಾಶ್ಗಿಂತ ಹೆಚ್ಚಿನದಾಗಿ ಇನ್ಕ್ಲೂಡ್ ಆಗೋದು, ಅವರು ಮೀನು ಹಾಕ್ಕೊಂಡು ಅಟ್ಯಾಕ್ ಹಾಕ್ಕೊಂಡು ಬೋನಸ್ ಕೊಡದೆ ಅವರು ಅಟ್ಯಾಕ್ ಮಾಡ್ತಾರಲ್ಲ, ಅದು ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದಾಗಿದ್ದು ಯೋಗೀಶ್ ಅವರು. ಅವ್ರ ಮೇಲೆ ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ ಅಂತ ಬಂದರೆ ಹೆಚ್ಚಿನದಾಗಿ ಬ್ಯಾಕ್ ಹೋಲ್ಡ್ ಮಾಡೋದಂತ 100% ಹೌದು. ಒಬ್ಬ ರೈಡರ್ಗೆ ಹೆಚ್ಚಿನಾಗಿ ಬ್ಯಾಕ್ ಹೋಲ್ಡ್ ಮಾಡೋರಿಂದ ಏನೂ ಕೂಡ ಸ್ಟ್ರೆಂತ್ ಇರಲ್ಲ. ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ಗೆ ಅದೇ ಮೇನ್ ಸ್ಟ್ರೆಂತ್ ಆಗುತ್ತೆ ಯೋಗೀಶ್ ಅವ್ರಿಗೆ. ಅವರಿಂದ ಇಟ್ಟಿರುವಂಥ ರೀಚ್ನ ಮಾಡ್ತಾನೇ ಇಲ್ಲ ಅವರು ಹೆಚ್ಚಿನದಾಗಿ ಯೋಗೀಶ್ ಅವರು. ಫಸ್ಟ್ ಒಂದು 3-4 ಮ್ಯಾಚಸ್ಸಲ್ಲಿ 3 ಮ್ಯಾಚಸ್ ಅಂತೂ 100% ನಮ್ಮ ಬೆಂಗಳೂರು ಬುಲ್ಸು ಒನ್ ಆಫ್ ದ ಬೆಸ್ಟ್ ಇಟ್ಕೊಂಡಿತ್ತು ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಯೋಗೀಶ್ ಅವರಿಂದ. ಯೋಗೀಶ್ ಅವರು ಇವಾಗ 1-2 ಮ್ಯಾಚ್ ಆಯಿತು ಏನೂ ಕೂಡ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಅವರು ಒಂದೊಂದು ಕಾರ್ನರ್ಸ್ ಆಯಿತು ಮೇನ್ ಕಾರ್ನರ್ ಅಟ್ಯಾಕಲ್ಲಿ. ಮತ್ತು ಈ ಕಡೆ ನೋಡ್ತಾರೆ ಮಟ್ಟಿಗೆ ದೀಪಕ್ ಅವರು ಕೂಡ ಹೋದ ಮ್ಯಾಚಲ್ಲಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದರು. ಏನೂ ಕೂಡ ಟ್ಯಾಕಲ್ ಇಷ್ಟ ನನ್ನ ಪ್ರಕಾರ 5 ಟ್ಯಾಕಲ್ ಮಾಡಿರೋದು ನಮ್ಮ ಬೆಂಗಳೂರು ಬಸ್. ಅಟ್ಲೀಸ್ಟ್ 5 ಅಷ್ಟೇ ಬಿಟ್ಟರೆ ಮತ್ತು ಒಂದು ಕೂಡ ಟ್ಯಾಕಲ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಪ್ಲೇಯರ್ಸ್ಗಳು. ಕಾರ್ನರ್ಸಲ್ಲಿ ಮೇನ್ ಹಾಕೊಂಡು ಅಟ್ಯಾಕ್ ಅಪ್ರೋಚ್ ಬರ್ತಾ ಇಲ್ಲ. ಅದೇ ನಮ್ಮ ಬೆಂಗಳೂರು ಬಸ್ ಮೇನ್ ಹಾಕೊಂಡು ಕೆಳಗೆ ಹೋಗ್ತಾ ಇರುವಂಥದ್ದು ನಮ್ಮ ಬೆಂಗಳೂರು ಬಸ್ ಅದರಿಂದನೇ ಡಿಫೆನ್ಸಿಂದನೇ ಅಂತ ಅನ್ನಿಸ್ತಾ ಇರೋದು. ಮೇನ್ ಹಾಕ್ಕೊಂಡು ದೀಪಕ್ ಅವರು ಒಳ್ಳೆ ಪಾರ್ಟಿಗೆ ಬಂದದಾದರೆ ನಮ್ಮ ಬೆಂಗಳೂರು ಬಸ್ಗೆ ಈಸಿ ಆಗ್ತಿತ್ತು. ದೀಪಕ್ ಅವರು ಅದೇ ರೀತಿ ಯೋಗೀಶ್ ಅವರು. ದೀಪಕ್ ಅವರು ಅಲ್ಲಿಂದ ಇಲ್ಲ ಸ್ವಲ್ಪ ಎಫರ್ಟ್ಸ್ಗಳನ್ನಾದರೂ ಹಾಕ್ತಿದ್ದು, ಆದರೆ ಯೋಗೀಶ್ ಅವರು ಕೂಡ ಏನೂ ಕೂಡ ಎಫರ್ಟ್ಸ್ನ ಹಾಕ್ತಾ ಇರಲಿಲ್ಲ. ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ ಡೀಪ್ ಟ್ರಬಲ್ಗೆ ಹೋಗ್ತಾ ಇತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಅಂತಲೇ. ಮತ್ತು ಕಾರ್ನರ್ಸ್ಗಳಿಗೆ ಒಳ್ಳೆಯದಾಗಿ ಸಪೋರ್ಟ್ ಕೊಡ್ತಾಯಿದ್ರು ಇಲ್ಲಿ ಕವರ್ಗಳು ಕೂಡ. ಅಂದರೆ ಸತ್ಯಪ್ಪ ಮೊಟ್ಟಿಯವರು ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಸತ್ಯಪ್ಪ ಮೊಟ್ಟಿಯವರಂತೂ ಈ 4-4 ಮ್ಯಾಚ್ ಏನು ವಿನ್ ಆದ್ರು ಅದರಂತೂ ಮೋಸ್ಟ್ ವಾಂಟೆಡ್ ಪರ್ಸನ್ ಅಂತಲೇ ಹೇಳ್ಬೋದಾಗಿದೆ. ಅವರಿಂದನೇ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬಸ್ ವಿನ್ ಪೊಸಿಷನ್ಗೆ ಮರಳಿಕ್ಕೆ ಸಾಧ್ಯ ಆಗೋದು. ಇವಾಗ ಅವರಿಂದ ಏನೂ ಕೂಡ ಪರ್ಫಾರ್ಮೆನ್ಸೇ ಇಲ್ಲ, ಡ್ಯಾಶಿಂಗಲ್ಲಿ ಏನೂ ಕೂಡ ಎಫರ್ಟ್ಸ್ಗಳಿಲ್ಲ. ಡ್ಯಾಶ್ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರು ಡ್ಯಾಶ್ ಮಾಡಿದೆ ಅಂತೂ 100% ಪ್ಯೂರ್ ಹಾಕೊಂಡು ಮಾಡ್ತಾರೆ. ಇವಾಗ ಎಫರ್ಟ್ಸ್ಗಳನ್ನೇ ಬರ್ತಾ ಇಲ್ಲ. ಹೋದ ಮ್ಯಾಚಲ್ಲಂತೂ ಏನೂ ಕೂಡ ಎಫರ್ಟ್ಸ್ನ ಹಾಕಲಿಲ್ಲ ತಮಿಳ್ ತಲೆವಾಸ್ ಮೇಲೆ. ನಿನ್ನೆ ತಮಿಳ್ ತಲೆವಾಸ್ನ ತೆಲುಗು ಡೇಟೊಂದು ಒಂದು ಸೈಡೆಡ್ ಮಾಡಾಕ್ಬಿಟ್ರು. ಆದರೆ ನಮ್ಮ ಬೆಂಗಳೂರು ಬಸ್ಸಲ್ಲಿ ತಮಿಳ್ ತಲೆವಾಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಬಸ್ಸಲ್ಲಿ ಡಿಫೆನ್ಸ್ ಅಂತೂ ಮೇನ್ ಹಾಕೊಂಡು ಕನ್ಸಿಡರ್ ಆಗುತ್ತೆ. ನೆಕ್ಸ್ಟಲ್ಲಿ ಬರ್ತಾರೆ ಸಂಜಯ್ ಅವರಿಂದ ಕೂಡ ಏನು ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ. ಸಂಜಯ್ ಅವರು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಮ್ಯಾಚಸ್ಗಳಾಯಿತು ಸಂಜಯ್ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಏನೂ ಕೂಡ ರೀಚ್ನ ಮಾಡ್ತಾನೆ ಇಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಕಾರ್ನರ್ ಆ್ಯಂಡ್ ಕವರ್ಸ್ನ ಬಿಟ್ಟರು ಕೂಡ ಯೋಗೀಶ್ ಅವರ ಬದಲಿದಾಗೆಲ್ಲ ಸಾಯಿಲ್ ಸುಹಾಸ್ ಅವ್ರನ್ನೂ ಕೂಡ ತಂದಿದ್ರು. ಅವರು ಮಾಡ್ತಾರೆ ಇಲ್ಲಂತ, ಒಳ್ಳೆ ಟ್ಯಾಲೆಂಟೆಡ್ ಯಂಗ್ ಗಾಯ್, ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಒಳ್ಳೆ ಉತ್ಸುಕತೆ ಅಂತೂ 100% ಇದ್ದೇ ಇದೆ. ಆದರೆ ಅವ್ರು ಯಾವಾಗ ಮಾಡ್ತಾರೆ ಅಂತ ಹೇಳಿದೆ, ರೈಡರ್ ಅರ್ಧ ಏನು ಮೇನ್ ಹಾಕ್ಕೊಂಡು ಲೈನ್ನ ಮುಟ್ಟುವ ಟೈಮಲ್ಲಿ ಅವರು ಆ್ಯಂಕಲ್ ಹೊಟ್ಟನ್ನ ಮಾಡ್ತಾರೆ. ಅವಾಗ ಈಸಿಯಾಗಿ ಪಾಯಿಂಟ್ನ ಗಳಿಸ್ತಾರೆ. ಬ್ಯಾಕ್ಔಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಆತುರತೆಯಿಂದ ಇರ್ತಾರೆ ಅಂತಲೇ ಹೇಳ್ಬೋದು ಸಾಯಿಲ್ ಸುಹಾಸ್ ಅವರು. ನನ್ನ ಪ್ರಕಾರ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರಿಗೆ ಹೆಚ್ಚಿನದಾಗಿ ಟ್ರೈನಿಂಗ್ ಕೊಟ್ಟರು. ಅವ್ರನ್ನೂ ಕೂಡ ಕವರ್ ಕಡೆ ಹಾಕೊಳ್ಳುವಂಥ ಕೇಪಬಿಲಿಟಿ ಹೆಚ್ಚಿನದಾಗಿದೆ ನಮ್ಮ ಬೆಂಗಳೂರು ಬಸ್ ಅಂತ ಅನ್ನಿಸ್ತಾ ಇರೋದು. ಮೇನ್ ಹಾಕೊಂಡು ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಒಂದು ಟೀಮ್ಗೆ ಹಿಡಿತಾ ಇರುತ್ತೆ. ಡಿಫೆನ್ಸಿಂದನೇ ಹೆಚ್ಚಿನದಾಗಿ ಮ್ಯಾಚ್ ವಿನ್ ಆಗುವಂಥ ಕೇಪಬಿಲಿಟಿ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ರೈಡಿಂಗ್ಗಿಂತ ಹೆಚ್ಚಿನದಾಗಿ ರೈಡಿಂಗಲ್ಲಿ ಎಲ್ಲಾದರೂ 1-2 ಪಾಯಿಂಟ್ಗಳಂತೂ ಬರುತ್ತೆ. ಆದರೆ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಒಂದು ಟೀಮ್ಗೆ ಅದರಿಂದ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳ್ತಾರೆ. ಪ್ರತಿ ಬಾರಿನೂ ಹೇಳ್ತಾರೆ ಮೇನ್ ಹಾಕ್ಕೊಂಡು ಬುಲ್ಸ್ನ ಭದ್ರಕೋಟೆ ಸಿಕ್ಕಾಪಟ್ಟೆ ಹಿಡಿತದಲ್ಲಿ ಇದ್ದರೆ ನಮ್ಮ ಬೆಂಗಳೂರು ಬುಲ್ಸ್ಗೂ ಕೂಡ ವಿನ್ ಆಗಲಿಕ್ಕೆ ಒಳ್ಳೆಯದಾಗತ್ತೆ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಬಿ ಸಿ ರಮೇಶ್ ಒಳ್ಳೆಯದಾಗಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಬರ್ತಾರೆ ಮೇನ್ ಹಾಕ್ಕೊಂಡು.
ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಅದರಲ್ಲಿ ಕಾರ್ನರ್ಸಲ್ಲಿ ಯೋಗೀಶ್ ಅವರು ಬರ್ತಾರೆ ಅಥವಾ ಸಾಹಿಲ್ ಸುಹಾಸ್ ಅವ್ರನ್ನ ನನ್ನ ಪ್ರಕಾರ ಯೋಗೀಶ್ ಅವ್ರನ್ನ ತರ್ತಾರೆ. ಸಾಹಿಲ್ ಸುಹಾಸ್ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಈ ಕಡೆ ಅಂತೂ ದೀಪಕ್ ಅವ್ರು ಇರ್ತಾರೆ, ದೀಪಕ್ ಶಂಕರ್ ಅವರೇ ಹೆಚ್ಚಿನದಾಗಿ ನಡೀತಾರೆ. ನೆಕ್ಸ್ಟ್ ಮ್ಯಾಚಸಲ್ಲೂ ಕೂಡ ಒಂದು ಮ್ಯಾಚಸ್ಸಿಂದ ಏನೂ ಕೂಡ ಜಡ್ಜ್ ಮಾಡುವಾಗಿಲ್ಲ. ಪ್ರತಿ ಮ್ಯಾಚಲ್ಲೂ ಇದೇ ರೀತಿಯಾದ ಅವ್ರು ನನ್ನ ಪ್ರಕಾರ ಚೇಂಜಸ್ ಆಗೋದಂತ 100% ಹೌದು. ಯೋಗೀಶ್ ಅವರು ಕೂಡ ಪಾರ್ಟಿಗೆ ಬರಲೇಬೇಕಾಗುತ್ತೆ. ಡಿಫೆನ್ಸಲ್ಲಿ 1-2 ಪಾಯಿಂಟ್ಸ್ಗಳನ್ನಾದರೂ ಅಟ್ಲೀಸ್ಟ್ ಒಬ್ಬ ಪ್ಲೇಯರ್ 1-2 ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಸಾಕಾಗುತ್ತೆ. ಮತ್ತೆಲ್ಲ ಪ್ಲೇಯರ್ಸ್ಗಳು ಕೂಡ ತೆಗೆದುಕೊಳ್ತಾರೆ. ಬೇಕಾದ ಟೈಮಲ್ಲಿ 1-2 ಪಾಯಿಂಟ್ ಬಂದ್ರಂತೂ ತಂಡಕ್ಕೆ ಈಸಿ ಆಗುತ್ತೆ. ಕ್ಯಾಪ್ಟನ್ ಆಗಿಟ್ಕೊಂಡು ಅದೇ ರೀತಿ ಪ್ಲೇಯರ್ಸ್ ಆಗಿಟ್ಕೊಂಡು ನನ್ನ ಪ್ರಕಾರ ಬಿ.ಸಿ. ರಮೇಶ್ ಅವರು ಕೂಡ ಇದೆಲ್ಲದ್ರ ಬಗ್ಗೆ ಕಣ್ಣು ಹಾಯಿಸ್ಕೊಂಡು ಬುಲ್ಸ್ನ ಯಾವ ರೀತಿ ಡಿಫೆನ್ಸ್ ಆಗಬೇಕು, ಭದ್ರಕೋಟೆ ಯಾವ ರೀತಿನ ತಯಾರು ಮಾಡಬೇಕು ಅನ್ನೋದು ಅವರು ಥಿಂಕ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುತ್ತೆ. ನಿಮ್ಗೆ ಅನಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸಲ್ಲಿ ಒಳ್ಳೆಯದಾಗಿ ಕ್ಲಿಕ್ ಹಾಕೊಂಡು ಬರುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ನ ಭದ್ರಕೋಟೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮೇನ್ ಅಕೌಂಟ್ ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಆದಂತೂ ಈಸಿ ಆಗುತ್ತೆ. ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.